ಇನ್ನು ಇಡಿ ರೇಡ್ ಆಗಿರುವಂತಹ ವಿಚಾರ ಬೆಂಗಳೂರಿನ ಮಂಜುನಾಥ್ ಅವರ ಮನೆ ಮೇಲೂ ಕೂಡ ಇಡಿ ರೇಡ್ ಆಗಿದೆ. ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಈ ಮಂಜುನಾಥ್ ಅವರ ವಿವಿಧ ನಿವಾಸ ಕಚೇರಿಗಳ ಮೇಲೇನು ದಾಳಿಯಾಗಿತ್ತು. ಈಗ ಬೆಂಗಳೂರಿನ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಬೆಂಗಳೂರಿನ ಸಮಿಟ್ ಅಪಾರ್ಟ್ಮೆಂಟ್ನಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ. ಅಪಾರ್ಟ್ಮೆಂಟ್ನ ಎ ಬ್ಲಾಕ್ನ 21ನೇ ಫ್ಲಾಟ್ನಲ್ಲಿ ಪರಿಶೀಲನೆ ಮಾಡೋ ವೇಳೆ ಸಾಕಷ್ಟು ಹಣ ಮತ್ತು ದಾಖಲೆಗಳು ಸಿಕ್ಕಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಳಗಾವಿ, ಮೈಸೂರು, ಬೆಂಗಳೂರು ಸೇರಿದಂತೆ ಒಟ್ಟು 6 ಕಡೆ ಇಡಿ ದಾಳಿ ಮಾಡಿರೋದು. ಬೆಂಗಳೂರಿನ ಸಮಿಟ್ ಅಪಾರ್ಟ್ಮೆಂಟ್ನಲ್ಲಿ ಆ ಪರಿಶೀಲನೆಯ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು, ಹಣ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಬೆಳಗಾವಿ, ಮೈಸೂರು ಸೇರಿದಂತೆ ಒಟ್ಟು ಅವರಿಗೆ ಸಂಬಂಧಪಟ್ಟಂತಹ 6 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಮಂಜುನಾಥ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಇಡಿ ರೇಡ್ ಅನ್ನು ಎದುರಿಸ್ತಾ ಇದ್ದಾರೆ. ಸಾಕಷ್ಟು ದಾಖಲೆ ಪತ್ರಗಳು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರತಿನಿಧಿ ಸಹದೇವ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸಹದೇವ್, ಈಗ ಮಂಜುನಾಥ್ ಅವರಿಗೆ ಇಡಿ ದಾಳಿಯ ಒಂದು ಬಿಸಿ ತಟ್ಟಿರುವಂಥದ್ದು, ಎಲ್ಲೆಲ್ಲಿ ಈಗ ಪರಿಶೀಲನೆ ಏನೆಲ್ಲ ಲಭ್ಯ ಆಗಿದೆ, ಏನೇನು ಆರೋಪಗಳು ಕೇಳಿ ಬಂದಿತ್ತು ಅಂತ? ಪ್ರತಿಮಾ, ಬೆಳಗಾವಿಯ ಅಬಕಾರಿ ಆಯುಕ್ತರಾದಂತಹ ಹೆಚ್ಚುವರಿ ಆಯುಕ್ತರಾದಂತಹ ವೈ ಮಂಜುನಾಥ್ ಮನೆ ಮೇಲೆ ಇವತ್ತು ಬೆಳಗಿನ ಜಾವ ಏನು ದಾಳಿ ಆಗುತ್ತೆ. ದಾಳಿ ಒಟ್ಟು 6 ಕಡೆ ಆಗಿರುವಂತದ್ದು. 6 ಕಡೆಗಳ ಪೈಕಿ ಈಗ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಸಮಿಟ್ ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ ನಲ್ಲಿ ಕೂಡ ದಾಳಿಯಾಗಿ ಈ ಒಂದು ದಾಳಿ ವೇಳೆ ಮನೆಯಲ್ಲೇ ಹಣ, ಅದರ ಜೊತೆಗೆ ದಾಖಲೆಗಳು ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅದರ ಜೊತೆಗೆ ಮನೆಯಲ್ಲೇ ಮಂಜುನಾಥ್ ಅವರು ಕೂಡ ಇದ್ರು. ಹೀಗಾಗಿ ಈಗ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೆಳಗಾವಿಯ ಟಿವಿ ಸೆಂಟರ್ನಲ್ಲೂ ಕೂಡ ಈಗಾಗಲೇ ಏನು ದಾಳಿಯಾಗಿತ್ತು, ಆ ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ದಾಖಲೆಗಳು ಸಿಕ್ಕಿದಾವೆ ಅನ್ನುವಂಥದ್ದು. ದಾಖಲೆಗಳು ಯಾವುದು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸದ್ಯ ಈಗ ಬಾರ್ ಲೈಸೆನ್ಸ್ ಕೊಡುವಂತಹ ನಿಟ್ಟಿನಲ್ಲಿ ಮತ್ತು ತಮಗೆ ಸೇರಿದಂತ ಕೆಲವೊಂದಿಷ್ಟು ಬಾರ್ನ ಏನು ಲೈಸೆನ್ಸ್ಗಳು ಕೂಡ ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಕೂಡ ಇರುವಂತದ್ದು. ಮತ್ತೊಂದು ಕಡೆ ಈಗ ತುಮಕೂರಿನ ಅಬಕಾರಿ SP ಆಗಿರುವಂತಹ ಅವ್ರ ಮನೆ ಮೇಲೂ ಕೂಡ ಈಗಾಗಲೇ ದಾಳಿ ಆಗಿರುವಂತದ್ದು. ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಈಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐನಾಪುರ ಏನಿತ್ತು, ಆ ಐನಾಪುರ ಗ್ರಾಮದಲ್ಲಿ ಅವರ ಮನೆ ಏನಿದೆ, ಆ ಮನೆ, ಅದರ ಜೊತೆಗೆ ಬೆಳಗಾವಿಯ ಶ್ರೀನಗರದಲ್ಲಿರುವಂತಹ ನಿವಾಸ ಮತ್ತು ತುಮಕೂರಿನಲ್ಲೂ ಕೂಡ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಆರಂಭ ಹಂತದಲ್ಲಿ ಒಟ್ಟು 6 ಕಡೆ ದಾಳಿಯಾಗಿತ್ತು. ದಾಳಿಯಾದ ಬಳಿಕ ಕೆಲವೊಂದಿಷ್ಟು ಕಡೆಗಳಲ್ಲಿ ಅವರ ಆಪ್ತ ವಲಯ ಏನಿದೆ, ಅವರ ಮನೆಗಳ ಮೇಲೂ ಕೂಡ, ಅದರ ಜೊತೆಗೆ ಅವರ ಕಚೇರಿಗಳ ಮೇಲೂ ಕೂಡ ಕ್ರಮೇಣವಾಗಿ ದಾಳಿಯ ಸಂಖ್ಯೆ ಏರಿಕೆ ಆಗ್ತಾ ಹೋಗ್ತಾ ಇರುವಂತದ್ದು ಮತ್ತು ಇವರ ಸಾಮ್ರಾಜ್ಯ ಏನಿದೆ ಇದು ಏರಿಕೆ ಆಗ್ತಾ ಇರುವಂತದ್ದು. ಅಕ್ರಮ ಹಣ ವರ್ಗಾವಣೆ, ವಿದೇಶಿ ವಿನಿಮಯ, ವಿದೇಶಕ್ಕೆ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಏನಿದೆ, ಆ ಆರೋಪದ ಅಡಿಯಲ್ಲಿ ಇವತ್ತು ದಾಳಿಯಾಗಿರುವಂತದ್ದು. ದಾಳಿಯಲ್ಲಿ ಈ ಮಂಜುನಾಥ್ ವೈ ಅವರು ಸಾಕಷ್ಟು ಅಕ್ರಮವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೂಡ ಕಂಡು ಬಂದಿದೆ. ಸದ್ಯ ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಕೂಡ ಈಗಾಗಲೇ ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಇರುವಂತದ್ದು. ಪ್ರತಿಮಾ, ರೈಟ್ ಸಹದೇವ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ತುಮಕೂರು ಅಬಕಾರಿ SP ಸತೀಶ್ ಕಾಗಲಿಗೂ ಕೂಡ ಇಡಿ ಶಾಕ್ ತಟ್ಟಿದೆ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಅಬಕಾರಿ SP ಸತೀಶ್ ಕಾಗಲಿ ಮನೆ ಮೇಲೂ ಕೂಡ ಇಡಿ ದಾಳಿ ಮಾಡಿದೆ. ಈತ ಮಂಜುನಾಥ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥವರು. ಮಂಜುನಾಥ್ ಜೊತೆಗೆ ಶಾಮೀಲಾಗಿರೋ ಶಂಕೆ ಇದೆ, ಕೈವಾಡ ಇದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ದಾಳಿಯಾಗಿದೆ.